ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅನ್ಕೊಂತ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡತ್ತೀನಿ. ಇವತ್ತು ನಾನು ನಿಮ್ಮ ಮುಂದೆ ಹೊಸ ರೆಸಿಪಿನ ತಂದೀನಿ. ಅದು ಏನಪ್ಪ ಅಂದ್ರೆ ಜುಣುಕ ರೆಸಿಪಿ. ನಮ್ಮ ಹಳ್ಳಿ ಕಡೆ ರುಚಿಯಾದ ಸಾಂಪ್ರದಾಯಿಕ ರುಚಿ ಅಂತಂದ ಹೇಳ್ಬೋದು. ಈ ಜುಣಕ ಮಾಡೋದು ಭಾಳ ಅಂದ್ರೆ ಭಾಳ ಸುಲಭ ಮತ್ತು ರುಚಿಯಾಗಿ ಮಾಡಬಹುದು. ಬರ್ರಿ ಹೆಂಗೆ ಮಾಡೋದು ಅಂತೇಳಿ ನೋಡೋನು. ಈ ಜುಣಕ ಮಾಡೋದು ಭಾಳ ಅಂದ್ರೆ ಭಾಳ ಸುಲಭ ಐತೆ ನೋಡ್ರಿ. ಮನ್ಯಾಗ ಇನ್ನೂ ಒಂದು ಭಾಳನು ಸಾಮಾನು ಹೋಗಂಗಿಲ್ಲ. ಸ್ವಲ್ಪ ಸ್ವಲ್ಪ ಸಾಮಾನು ಉಪಯೋಗಿಸ್ಕೊಂಡು ಒಂದು 5 ನಿಮಿಷದಾಗ ರೆಡಿ ಅಂತೇಳಿ ಪಟ್ಟನ ಮಾಡಿಬಿಡ್ಬೋದು ಈ ಜುಣಕ. ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಜುಣಕ ಭಾಳ ಪ್ರಸಿದ್ಧಿ ಅಂತಂದ ಹೇಳ್ಬೋದು. ಯಾಕಂದ್ರೆ ಮನ್ಯಾಗ ಕಾಯಿಪಲ್ಲೆ ಇಲ್ಲ, ಪಟ್ಟನ್ ಜುಣಕ ಮಾಡಿ ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್, ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್, ಅನ್ನಕ್ಕೂ ಹೊಂತೈತಿ. ಹಿಂಗಾಗಿ ಇದನ್ನ ಜುಣಕ ನಮ್ಮ ಕಡೆ ಎಲ್ಲರೂ ಮಾಡ್ತಾರೆ. ಇದನ್ನು ಮಾಡೋಕೆ ನಾ ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಡಬರಿ ಇಟ್ಕೊಂಡಿನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸ್ವೆ ಜೀರಿಗೆ ಚಟಪಟ ಅಂತೇಳಿ ಸಿಡಿದ ಮೇಲೆ ಉಳ್ಳಾಗಡ್ಡಿ ಮತ್ತು ಬೇಕಂದಷ್ಟು ಉಳ್ಳಾಗಡ್ಡಿ, ನಾನು ಇಲ್ಲೇ ದೊಡ್ಡ ಗಾತ್ರದ ಒಂದು ಉಳ್ಳಾಗಡ್ಡಿ ತೊಗೊಂಡಿನಿ. ಆ ಉಳ್ಳಾಗಡ್ಡಿ ಮತ್ತು ಅದ್ರ ಜೊತೆಗೆ ಕರಿಬೇವು ಹಾಕ್ಕೊಂಡಿನಿ. ಕರಿಬೇವು ಮತ್ತು ಉಳ್ಳಾಗಡ್ಡಿ ಚೆಂದಾಗಿ ಬೆಂದಾದ್ಮ್ಯಾಗ ಸ್ವಲ್ಪ ಮೆಣಸಿನ ಖಾರ ಹಾಕ್ಕೊಂಡಿನಿ. ಈ ಮೆಣಸಿನ ಖಾರನ ನಾ ಮೊದಲ ರೆಡಿ ಮಾಡಿ ಇಟ್ಕೊಂಡಿದ್ನಿ. ಆ ಖಾರ ಹಾಕ್ಕೊಂಡಾದ್ಮೇಲೆ ಅದಕ್ಕೂ ಸತಿಗೆ ಚೆಂದಾಗಿ ಎಣ್ಣೆಗೆ ಫ್ರೈ ಆದ್ಮ್ಯಾಗ ನಾನು ಇದಕ್ಕೆ ಅರಿಶಿನ ಪುಡಿ ಹಾಕ್ಕೊಳಕತ್ತೀನಿ. ಅರಿಶಿನ ಪುಡಿನೂ ಚೆಂದಂಗೆ ಕೈ ಆಡಿಸ್ಕೊಂಡು ಬೇಕಿದ್ರೆ ಇದಕ್ಕೆ ಮಸಾಲೆನೂ ಹಾಕ್ಕೋಬೋದು. ನಾನು ಇದಕ್ಕೆ ಮಸಾಲೆ ಪೌಡ್ರ್ ಹಾಕಂಗಿಲ್ಲ ಯಾಕಂದ್ರೆ ನಮ್ಮ ಮನೆ ಮಸಾಲೆ ಪೌಡ್ರ್ ತಿನ್ನೋದು ಕಡಿಮೆ, ಅದಕ್ಕೆ ಅಂತೇಳಿ ನಾ ಮಸಾಲೆ ಹಾಕ್ಕೊಳಕತ್ತಿಲ್ಲ. ನಾನು ಮೊದಲಿಗೆ ಒಂದು ಸ್ವಲ್ಪ ಹುಣಸೆಹಣ್ಣ ನೆನಕಿಟ್ಟಿದ್ದೆ. ಅದನ್ನ ಹುಣಸೆಹಣ್ಣಿನ ರಸನ ಹಿಂಗೆ ಹಿಂಡಿ ಬಿಡ್ಬೇಕು ನೋಡ್ರಿ. ಅದ್ರಾಗ ಆ ಹುಳಿಯೊಳಗೆ ಹಿಂಡಿನ ಮೇಲೆ ಆ ಹುಣಸೆಹಣ್ಣಿನ ರಸ ನೀಟಾಗಿ ಕುದ್ಕೋಬೇಕು. ಹಿಂಗೆ ಕುದಿ ಮುಂಚೆಕನ ಒಂದು ಸಣ್ಣದೊಂದು ಕಣ್ಣಿ ಬೆಲ್ಲ ಒಕ್ಕೋಬೇಕು ನೋಡ್ರಿ. ಅಂದ್ರೆ ಹುಳಿ, ಉಪ್ಪು, ಬೆಲ್ಲ, ಸಿಹಿ ಎಲ್ಲ ಕರೆಕ್ಟಾಗಿದ್ರೆ ಈ ಜುಣಕ ಟೇಸ್ಟಿಯಾಗಿ ಬರ್ತೈತಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತೀನಿ ನೋಡ್ರಿ. ಇದ್ರ ಜೊತೆಗೆ ಬೇಕಂದ್ರೆ ರುಚಿ ಇನ್ನೊಂದು ಸ್ವಲ್ಪ ಖಾರ ಜಾಸ್ತಿ ಬೇಕನ್ನೋರು ಜಾಸ್ತಿ ಖಾರನ ಹಾಕ್ಕೋಬೋದ್ರಿ. ಇದನ್ನು ಹಿಂಗೆ ಕುದಿಯಾಕೆ ಬಿಟ್ಟಿನಿ ನೋಡ್ರಿ. ನಾನು ಈ ಜುಣಕ ಮಾಡಕತ್ತಿದ್ದು ಹೆಸರು ಹಿಟ್ಟಿನ ಜುಣಕ ಮಾಡತ್ತೀನಿ. ನಾನು ಮೊದಲಿಗೆ ಹೆಸರು ಹಿಟ್ಟನ್ನು ಗಿರಣಿಗೆ ಹಾಕಿಸ್ಕೊಂಡು ಹಿಟ್ಟು ಮಾಡಿ ಇಟ್ಕೊಂಡಿನಿ. ಹೆಸರು ಹಿಟ್ಟನ್ನ ಒಂದು ಪ್ಲೇಟ್ನಾಗ ನೀರು ಹಾಕ್ಕೊಂಡು ಅದನ್ನು ಚೆಂದಾಗಿ ಕಲಿಸ್ಕೋಬೇಕ್ರಿ. ಗಂಟಿಲ್ದಾರ ಗತಿ ಸ್ವಲ್ಪ ನೀರು ಹಾಕ್ಕೊಂಡು 1-2 ಟೇಬಲ್ ಸ್ಪೂನಷ್ಟು ಹೆಸರು ಹಿಟ್ಟನ್ನ ಹಾಕ್ಕೊಂಡು ಅದನ್ನು ಚೆಂದಾಗಿ ಗಂಟಿಲ್ದಾರ್ದಂಗೆ ಕೈಯಾಗ ಕಲಿಸ್ಕೊಳತ್ತೀನಿ ನೋಡ್ರಿ. ಇಲ್ಲಿ ನಾ ಕೈ ಆಡಿಸ್ಕೊಂಡಿನಲ್ರಿ, ಹಿಂಗೆ ಗಂಟಿಲ್ದಾರ ಗತಿ ಚೆಂದಾಗಿ ಕೈ ಆಡಿಸ್ಕೋಬೇಕು. ಆ ಹೆಸರು ಹಿಟ್ಟು ಕಲಿಸ್ಕೊಂಡಿರ್ತೈತಲ್ಲ ಅದನ್ನು ಈ ಡಬರಿ ಒಳಗೆ ಹಾಕಿಬಿಡ್ಬೇಕು. ಆ ಹಿಟ್ಟನ್ನೆಲ್ಲ ಅದ್ರ ಡಬರಿ ಒಳಗೆ ಹಾಕಿ ಕುದಿಯಾತಿರ್ತೈತಲ್ಲ ಅವಾಗನ ಹಾಕ್ಕೋಬೇಕು. ಕುದಿಯೋಕ್ಕಿಂತ ಮೊದಲು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಅದಕ್ಕೆ ಸ್ವಲ್ಪ ತಾಟಿಗೆ ಸ್ವಲ್ಪ ನಾನು ನೀರು ಹಾಕ್ಕೊಂಡು ಅದನ್ನು ತೊಳಕ್ಲಾನು ಡಬರಿಗೆ ಹಾಕ್ಕೊತೀನಿ. ಬೇಕಂದ್ರೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆಂದಾಗಿ ಕುದಿಸ್ಕೊಂಡ್ಬಿಟ್ರೆ ರೆಡಿ ಆಯ್ತು ನೋಡ್ರಿ ನಮ್ಮ ಬಿಸಿ ಬಿಸಿ ಜುಣಕ. ನೋಡ್ರಿ ಇವಾಗ ಫೈನಲಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ರೆ ಸೂಪರ್ ಆಗಿರುವಂಥ ಜುಣಕ ರೆಡಿ ಆಕೈತ್ರಿ. ಈ ಜುಣಕನ ನಾವು ಅನ್ನದ ಜೊತೆನೂ ಆದರೂ ತಿನ್ಬೋದು, ಬೇಡಪ್ಪ ಅಂದ್ರೆ ರೊಟ್ಟಿ ಚಪಾತಿ ಜೊತೆನೂ ತಿನ್ಬೋದು. ಭಾಳ ಟೇಸ್ಟಿಯಾಗಿರ್ತೈತಿ, ಸೂಪರ್ ರುಚಿ ಅಂತಂದ ಹೇಳ್ಬೋದು. ಪಲ್ಯ ಮಾಡಿ ಏನಾರ ಬೇಸರಾಗಿದ್ದಪ್ಪ ಅಂತಂದ್ರೆ ಈ ಥರನೂ ಮಾಡಬಹುದು. ಈ ಜುಣಕ ಮಾಡೋಕೆ ಕಾಯಿಪಲ್ಯ ಅವಶ್ಯಕತೆನೂ ಇರಂಗಿಲ್ಲ ರೀ, ಕಾಳಿನ ಅವಶ್ಯಕತೆನೂ ಇರಂಗಿಲ್ಲ. ಸ್ವಲ್ಪ ಹೆಸರು ಇಟ್ಟಿದ್ಬಿಟ್ರೆ ಸಾಕು ನೋಡ್ರಿ. ಈ ಜುಣಕ ಸೂಪರಾಗಿ ಟೇಸ್ಟಿಯಾಗಿರುವಂತಹ ಜುಣಕ ರೆಡಿ ಆಕತ್ ನೋಡ್ರಿ. ಮನ್ಯಾಗ ಒಂದ್ಸರಿ ಈ ವಿಧಾನದಾಗ ಮಾಡಿಕೊಟ್ಬಿಡ್ರಿ ನೋಡ್ರಿ. ಇಷ್ಟಪಟ್ಟು ತಿಂತಾರಪ್ಪ ಅಂತಂದ್ರೆ ಮನ್ಯಾಗ ಭಾಳ ಇಷ್ಟಪಟ್ಟು ಈ ಜುಣಕ ರೊಟ್ಟಿ ತಿಂತಾರೆ ನೋಡ್ರಿ. ಇನ್ನೊಂದು ಟೆನ್ಷನ್ ಏನಿಲ್ಲಪ್ಪ ಅಂದ್ರೆ ಇದನ್ನು ಮಾಡೋದ್ರಿಂದ ಜುಣಕ ಮಾಡಿಬಿಟ್ವಿ ಅಂತಂದ್ರೆ ರೊಟ್ಟಿಗೂ ಬರ್ತೈತಿ, ಅನ್ನಕ್ಕೂ ಬರ್ತೈತಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆತಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮ್ಲಿಗೆ ಶೇರ್ ಮಾಡಿರಿ. ಇಂಥ ಇನ್ನಷ್ಟು ಸಾಂಪ್ರದಾಯಿಕ ಮತ್ತು ರುಚಿಕರವಾಗಿ ಇರುವಂಥ ಅಡುಗೆಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಕೊಳ್ರಿ. ಹಂಗೆ ಇನ್ನೊಂದು ಬೆಲ್ ಐಕಾನ್ ಒತ್ತಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.